ನಮಸ್ಕಾರ. ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ಜನರಿಗೆ ಹೊಸ ವರ್ಷಕ್ಕೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ರಾಜ್ಯದ ಜನತೆಗೆ ಈ ಮೂಲಕ ಮತ್ತೊಂದು ಬೆಲೆ ಏರಿಕೆಯ ಬರೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಮುಂದಾಗಿದೆ. ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ಪ್ರತಿ ಯೂನಿಟ್ಗೆ 10 ಪೈಸೆ ದರ ಏರಿಕೆಗೆ ಪ್ರಸ್ತಾವನೆ. ಸರ್ಕಾರ ಅಷ್ಟು ಅಂದ್ರೆ ಯೂನಿಟ್ಗೆ 10 ಪೈಸೆ ಏರಿಕೆ ಮಾಡೋದಕ್ಕೆ ಸಜ್ಜಾಗಿದೆ ಸರ್ಕಾರ. ಕೆಇಆರ್ಸಿ ಈಗ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾಗಿದೆ. ಈ ಮೂಲಕ ಹೊಸ ವರ್ಷಕ್ಕೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿರೋದು. ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಮುಂದಾಗಿದೆ. ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ. ಪ್ರತಿ ಯೂನಿಟ್ಗೆ 10 ಪೈಸೆ ದರ ಏರಿಕೆಗೆ ಪ್ರಸ್ತಾವನೆ. ಸರ್ಕಾರ ಓಕೆ ಅಂದ್ರೆ ಯೂನಿಟ್ಗೆ 10 ಪೈಸೆ ಜಾಸ್ತಿ ಆಗ್ಲಿಕ್ಕಿದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಚರಣ್, 10 ಪೈಸೆ ಯೂನಿಟ್ಗೆ ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಈ ಬೆಲೆ ಏರಿಕೆ ವಿಚಾರವಾಗಿ ಅವ್ರು ಏನ್ ಸಮರ್ಥನೆ ಮಾಡ್ಕೊಳ್ತಾರೆ ಕೆಇಆರ್ಸಿ? ಸರ್ಕಾರ ಅಷ್ಟು ಅನ್ನುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಎಸ್ ಶ್ರೀಪಾದ್, ಹೊಸ ವರ್ಷಕ್ಕೆ ಹೊಸ ಶಾಕ್ ಅನ್ನ ನೀಡೋದಕ್ಕೆ ಈಗ ಇಲಾಖೆ ನಿರ್ಧಾರವನ್ನ ಮಾಡಿರುವುದು. ಪ್ರಮುಖವಾಗಿ ಕೆಇಆರ್ಸಿ ಏನಿದೆ, ಈ ಒಂದು ವಿದ್ಯುತ್ ದರ ಪರಿಷ್ಕರಣೆ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ಅಧಿವೇಶನ ಆಗ್ತಾ ಇರುವಂತಹ ಬೆನ್ನಲ್ಲೆಯಲ್ಲಿ ಅಧಿವೇಶನ ಆದ ತಕ್ಷಣವೇ ಕೆಇಆರ್ಸಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿತ್ತು. ಒಂದು ಸಮೀಕ್ಷೆಯ ರೀತಿಯಲ್ಲಿ ಜನರ ಅಭಿಪ್ರಾಯ, ಅದರ ಜೊತೆಗೆ ಅದರ ಕೆಳಗೆ ಬರುವಂತಹ ಎಲ್ಲಾ ಇಲಾಖೆಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಸದ್ಯಕ್ಕೆ ಬೆಸ್ಕಾಂ, ಮೆಸ್ಕಾಂ ಮತ್ತೆ ಎಲ್ಲಾ ಇಲಾಖೆಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಯೂನಿಟ್ಗೆ 10 ಪೈಸೆಯಷ್ಟು ಏರಿಕೆಯನ್ನ ಮಾಡೋದಕ್ಕೆ ಇದೀಗ ಕೆಇಆರ್ಸಿ ಮುಂದಾಗಿರುವಂತ. ಪ್ರಮುಖವಾಗಿ ಸರ್ಕಾರ ಇದಕ್ಕೆ 100% ಒಂದು ಅಸ್ತು ಅನ್ನುವಂತಹ ಸಾಧ್ಯತೆಗಳಿದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಅದಕ್ಕೆ ಒಂದು ಅಷ್ಟು ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಒಂದು ಕಡೆಯಲ್ಲಿ ಕೆಇಆರ್ಸಿ ಸಮೀಕ್ಷೆಯನ್ನ ನಡೆಸಿದಂತ ಸಂದರ್ಭದಲ್ಲಿ, ಅಭಿಪ್ರಾಯವನ್ನ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಈಗಾಗಲೇ 3 ವರ್ಷಕ್ಕೆ ಒಂದು ಬಾರಿಯಂತೆ ದರ ಏರಿಕೆಯನ್ನ ಮಾಡಬೇಕಾಗಿದ್ದಂತಹ ಕೆಇಆರ್ಸಿ ಪದೇ ಪದೇ ದರ ಏರಿಕೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಹಿಂದಿನ ವರ್ಷ 35 ಪೈಸೆಯಷ್ಟು ಹೆಚ್ಚಳವನ್ನ ಮಾಡಿತ್ತು. ಅದರ ಹಿಂದಿನ ವರ್ಷ 36 ಪೈಸೆಯನ್ನ ಕೆಇಆರ್ಸಿ ಹೆಚ್ಚಳವನ್ನ ಮಾಡಿತ್ತು. ಹೀಗಾಗಿ ಮತ್ತೆ ಯೂನಿಟ್ಗೆ 10 ಪೈಸೆಯನ್ನ ಏರಿಕೆ ಮಾಡ್ತಾ ಇರುವಂತದ್ದು ಎಲ್ಲೋ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಆದ್ರೆ ಸದ್ಯ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತಹ ಕೆಇಆರ್ಸಿ ಏನಿದೆ, ಒಂದಿಷ್ಟು ಇದನ್ನ ಉಲ್ಲೇಖ ಮಾಡಿರುವಂತ ಅಂತ ಹೇಳಿದ್ರೆ, ಪ್ರಮುಖವಾಗಿ ತಮಗೆ ಎಲ್ಲಿ ಹೊರೆ ಆಗ್ತಾ ಇದೆ, ಯಾವೆಲ್ಲ ಯೋಜನೆಗಳು, ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬೆಸ್ಕಾಂ ಫ್ರೀ ಉಚಿತ ವಿದ್ಯುತ್ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ ಜಾರಿ ಮಾಡಲಾಗಿತ್ತು. ಇದರಿಂದಾಗಿ ಬೆಸ್ಕಾಂಗೆ ಮತ್ತೆ ಕೆಇಆರ್ಸಿಗೆ ಇದು ತೀರಾ ಹೊರೆಯಾಗಿತ್ತು. ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಡೋದ್ರಿಂದಾಗಿ ನಿರ್ವಹಣೆ ಆಗಿರ್ಬೋದು, ಅದರ ಜೊತೆಗೆ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಗ್ರಾಜ್ಯುಟಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ವಿಚಾರ ಏನಿತ್ತು, ಇವುಗಳು ಸಂಪೂರ್ಣವಾಗಿ ಕೆಇಆರ್ಸಿಗೆ ಹೊರೆಯಾದ ಬೆನ್ನಲ್ಲೇ ಪದೇ ಪದೇ ದರ ಏರಿಕೆಯನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 2021ರಲ್ಲಿ ಸಂಪೂರ್ಣವಾಗಿ ಗ್ರಾಜ್ಯುಟಿಯನ್ನ ಕೂಡ ಈಗ ಸಾರ್ವಜನಿಕರ ಮೇಲೆ ಹೊರಿಸುವಂತಹ ಜವಾಬ್ದಾರಿಯನ್ನ ಕೆಆರ್ಸಿ ಹೊರಿಸಿಕೊಂಡಿರೋದ್ರಿಂದಾಗಿ ಇದರಿಂದ ತಮ್ಮ ಗ್ರಾಜ್ಯುಟಿ ದರ ಏನಿದೆ ಅದನ್ನ ಕೂಡ ಸೇರಿಸಿ ಯೂನಿಟ್ ಮೇಲೆ ಏರಿಕೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪ್ರಸ್ತಾವನೆ ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರ ಇದಕ್ಕೆ ಬಹುತೇಕ ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು ವೇಳೆ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರೆ ಮುಂದಿನ ವರ್ಷ ಅಂತ ಹೇಳಿದ್ರೆ ಜನವರಿ 1ರಿಂದ ದರ ಏರಿಕೆ ಶಾಕ್ ಜನರನ್ನ ಕಾಡ್ಲಿಕ್ಕಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ಜನರಿಗೆ ಹೊಸ ವರ್ಷಕ್ಕೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ರಾಜ್ಯದ ಜನತೆಗೆ ಈ ಮೂಲಕ ಮತ್ತೊಂದು ಬೆಲೆ ಏರಿಕೆಯ ಬರೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಮುಂದಾಗಿದೆ. ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ಪ್ರತಿ ಯೂನಿಟ್ಗೆ 10 ಪೈಸೆ ದರ ಏರಿಕೆಗೆ ಪ್ರಸ್ತಾವನೆ. ಸರ್ಕಾರ ಅಷ್ಟು ಅಂದ್ರೆ ಯೂನಿಟ್ಗೆ 10 ಪೈಸೆ ಏರಿಕೆ ಮಾಡೋದಕ್ಕೆ ಸಜ್ಜಾಗಿದೆ ಸರ್ಕಾರ. ಕೆಇಆರ್ಸಿ ಈಗ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾಗಿದೆ.
ಈ ಮೂಲಕ ಹೊಸ ವರ್ಷಕ್ಕೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿರೋದು. ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಮುಂದಾಗಿದೆ. ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ. ಪ್ರತಿ ಯೂನಿಟ್ಗೆ 10 ಪೈಸೆ ದರ ಏರಿಕೆಗೆ ಪ್ರಸ್ತಾವನೆ. ಸರ್ಕಾರ ಓಕೆ ಅಂದ್ರೆ ಯೂನಿಟ್ಗೆ 10 ಪೈಸೆ ಜಾಸ್ತಿ ಆಗ್ಲಿಕ್ಕಿದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಚರಣ್, 10 ಪೈಸೆ ಯೂನಿಟ್ಗೆ ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಈ ಬೆಲೆ ಏರಿಕೆ ವಿಚಾರವಾಗಿ ಅವ್ರಿಗೆ ಏನ್ ಸಮರ್ಥನೆ ಮಾಡ್ಕೊಳ್ತಾರೆ ಕೆಇಆರ್ಸಿ? ಸರ್ಕಾರ ಅಷ್ಟು ಅನ್ನುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಎಸ್ ಶ್ರೀಪಾದ್, ಏನು ಹೊಸ ವರ್ಷಕ್ಕೆ ಹೊಸ ಶಾಕ್ ಅನ್ನ ನೀಡೋದಿಕ್ಕೆ ಈಗ ಇಲಾಖೆ ನಿರ್ಧಾರವನ್ನ ಮಾಡಿರುವುದು. ಪ್ರಮುಖವಾಗಿ ಕೆಇಆರ್ಸಿ ಏನಿದೆ, ಈ ಒಂದು ವಿದ್ಯುತ್ ದರ ಪರಿಷ್ಕರಣೆ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ಅಧಿವೇಶನ ಆಗ್ತಾ ಇರುವಂತಹ ಬೆನ್ನಲ್ಲೆಯಲ್ಲಿ ಅಧಿವೇಶನ ಆದ ತಕ್ಷಣವೇ ಕೆಇಆರ್ಸಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿತ್ತು. ಒಂದು ಸಮೀಕ್ಷೆಯ ರೀತಿಯಲ್ಲಿ ಜನರ ಅಭಿಪ್ರಾಯ, ಅದರ ಜೊತೆಗೆ ಅದರ ಕೆಳಗೆ ಬರುವಂತಹ ಎಲ್ಲಾ ಇಲಾಖೆಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಸದ್ಯಕ್ಕೆ ಬೆಸ್ಕಾಂ, ಮೆಸ್ಕಾಂ ಮತ್ತೆ ಎಲ್ಲಾ ಇಲಾಖೆಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಯೂನಿಟ್ಗೆ 10 ಪೈಸೆಯಷ್ಟು ಏರಿಕೆಯನ್ನ ಮಾಡೋದಕ್ಕೆ ಇದೀಗ ಕೆಇಆರ್ಸಿ ಮುಂದಾಗಿರುವಂತ. ಪ್ರಮುಖವಾಗಿ ಸರ್ಕಾರ ಇದಕ್ಕೆ 100% ಒಂದು ಅಸ್ತು ಅನ್ನುವಂತಹ ಸಾಧ್ಯತೆಗಳಿದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಅದಕ್ಕೆ ಒಂದು ಅಷ್ಟು ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಒಂದು ಕಡೆಯಲ್ಲಿ ಏನು ಕೆಇಆರ್ಸಿ ಸಮೀಕ್ಷೆಯನ್ನ ನಡೆಸಿದಂತ ಸಂದರ್ಭದಲ್ಲಿ, ಅಭಿಪ್ರಾಯವನ್ನ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಈಗಾಗಲೇ 3 ವರ್ಷಕ್ಕೆ ಒಂದು ಬಾರಿಯಂತೆ ದರ ಏರಿಕೆಯನ್ನ ಮಾಡಬೇಕಾಗಿದ್ದಂತಹ ಕೆಇಆರ್ಸಿ ಪದೇ ಪದೇ ದರ ಏರಿಕೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಏನು ಹಿಂದಿನ ವರ್ಷ 35 ಪೈಸೆಯಷ್ಟು ಹೆಚ್ಚಳವನ್ನ ಮಾಡಿತ್ತು. ಅದರ ಹಿಂದಿನ ವರ್ಷ 36 ಪೈಸೆಯನ್ನ ಕೆಇಆರ್ಸಿ ಹೆಚ್ಚಳವನ್ನ ಮಾಡಿತ್ತು. ಹೀಗಾಗಿ ಮತ್ತೆ ಯೂನಿಟ್ಗೆ 10 ಪೈಸೆಯನ್ನ ಏರಿಕೆ ಮಾಡ್ತಾ ಇರುವಂತದ್ದು ಎಲ್ಲೋ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಆದ್ರೆ ಸದ್ಯ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತಹ ಕೆಇಆರ್ಸಿ ಏನಿದೆ, ಒಂದಿಷ್ಟು ಇದನ್ನ ಉಲ್ಲೇಖ ಮಾಡಿರುವಂತ ಅಂತ ಹೇಳಿದ್ರೆ, ಪ್ರಮುಖವಾಗಿ ತಮಗೆ ಎಲ್ಲಿ ಹೊರೆ ಆಗ್ತಾ ಇದೆ, ಯಾವೆಲ್ಲ ಯೋಜನೆಗಳು, ಪ್ರಮುಖವಾಗಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬೆಸ್ಕಾಂ ಫ್ರೀ ಉಚಿತ ವಿದ್ಯುತ್ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ ಜಾರಿ ಮಾಡಲಾಗಿತ್ತು. ಇದರಿಂದಾಗಿ ಬೆಸ್ಕಾಂಗೆ ಮತ್ತೆ ಕೆಇಆರ್ಸಿಗೆ ಇದು ತೀರಾ ಹೊರೆಯಾಗಿತ್ತು. ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಡೋದ್ರಿಂದಾಗಿ ನಿರ್ವಹಣೆ ಆಗಿರ್ಬೋದು, ಅದರ ಜೊತೆಗೆ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಗ್ರಾಜ್ಯುಟಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ವಿಚಾರ ಏನಿತ್ತು, ಇವುಗಳು ಸಂಪೂರ್ಣವಾಗಿ ಕೆಇಆರ್ಸಿಗೆ ಹೊರೆಯಾದ ಬೆನ್ನಲ್ಲೇ ಪದೇ ಪದೇ ದರ ಏರಿಕೆಯನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 2021ರಲ್ಲಿ ಸಂಪೂರ್ಣವಾಗಿ ಗ್ರಾಜ್ಯುಟಿ